ಇತ್ತೀಚೆಗೆ ಒಂದು ಫಿಲ್ಮ್ ರಿಲೀಸ್ ಆಯಿತು. ಅದರ ಹೆಸರು ಧಡಕ್ 2 ಅಂತ. ಈ ಫಿಲ್ಮ್ನಲ್ಲಿ ದಲಿತ ಹುಡುಗ ಮತ್ತು ಬ್ರಾಹ್ಮಿಣ್ಸ್ ಹುಡುಗಿ ಲಾ ಕಾಲೇಜಿನಲ್ಲಿ ಓದ್ತಿರುವಾಗ ಇಬ್ರು ಪರಿಚಯವಾಗ್ತಾರೆ. ಆಮೇಲೆ ಪರಿಚಯ ಫ್ರೆಂಡ್ಶಿಪ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಇಬ್ರು ಪ್ರೀತಿನ ಎಂಜಾಯ್ ಮಾಡ್ತಿರ್ತಾರೆ. ಹುಡುಗಿಯ ಮನೆಯಲ್ಲಿ ಇಬ್ಬರ ಲವ್ ವಿಷಯ ಗೊತ್ತಾಗುತ್ತೆ. ಹುಡುಗಿಯ ಅಪ್ಪ ಮತ್ತು ಸಂಬಂಧಿಕರು ದಲಿತ ಹುಡುಗನ ಕರೆಸಿ ಅವನಿಗೆ ಬೈದು ಹೊಡೆದು ಆಮೇಲೆ ಹುಚ್ಚ ಕೂಡ ಹೋಯ್ತಾರೆ ಅವನ ಮೇಲೆ. ಆಮೇಲೆ ದಲಿತ ಹುಡುಗನ ತಂದೆಯ ಬಟ್ಟೆ ಬಿಚ್ಚಿ ಅವಮಾನ ಮಾಡ್ತಾರೆ. ಬ್ರಾಹ್ಮಿಣ್ಸ್ ಹುಡುಗಿನ ಲವ್ ಮಾಡಿದಾನೆ ಅಂತ ಕಾಲೇಜಲ್ಲಿ ಮುಖಕ್ಕೆ ಮಸಿ ಬಡಿತಾರೆ. ಬ್ರಾಹ್ಮಿಣ್ಸ್ ಹುಡುಗಿನ ಲವ್ ಮಾಡಿದಾನೆ ಅಂತ ಕಾಲೇಜಲ್ಲೂ ಕೂಡ ಟಾರ್ಚರ್ ಮಾಡ್ತಾರೆ. ಕಾಲೇಜಿಂದ ಸಸ್ಪೆಂಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಅವನೊಬ್ಬ ದಲಿತ ಹುಡುಗನಂತ. ಆಮೇಲೆ ಒಂದಿನ ದಲಿತ ಹುಡುಗನ ಸಾಯಿಸ್ಬೇಕು ಅಂತ ಬ್ರಾಹ್ಮಿಣ್ಸ್ ಹುಡುಗಿಯ ತಂದೆ ತೀರ್ಮಾನ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಸುಪಾರಿ ಕೊಡ್ತಾರೆ ದಲಿತ ಹುಡುಗನ ಸಾಯಿಸಕ್ಕೆ ಅಂತ. ಆ ವ್ಯಕ್ತಿ ದಲಿತ ಹುಡುಗನಿಗೆ ಹೊಡೆದು ರೈಲ್ವೆ ಹಾಳಿ ಮೇಲೆ ಹಾಕ್ತಾನೆ. ಆಮೇಲೆ ದಲಿತ ಹುಡುಗ ಹೇಗೋ ಬದುಕಿ ವಾಪಸ್ ಬರುತ್ತಾನೆ. ದಲಿತ ಹುಡುಗ ಬ್ರಾಹ್ಮಿಣ್ಸ್ ಹುಡುಗಿಯ ಮನೆಗೆ ಹೋಗಿ ಈ ರೀತಿ ಹೇಳ್ತಾನೆ, ನಾನು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ, ಆದ್ರೆ ರೋಡ್ ನಮ್ದಿರ್ಲಿಲ್ಲ, ಜಮೀನ್ ನಮ್ದಿರ್ಲಿಲ್ಲ, ನೀರ್ ನಮ್ದಿರ್ಲಿಲ್ಲ, ಜೀವನ ಕೂಡ ನಮ್ದಿರ್ಲಿಲ್ಲ. ಬದುಕ್ಬೇಕು ಅಂತ ಸಿಟಿಗೆ ಬಂದ್ವಿ, ಆದ್ರೆ ಏನು ಚೇಂಜ್ ಆಗಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿದಾವೆ, ಒಳ್ಳೆ ರೋಡ್ ಗಳಿವೆ, ಆದ್ರೆ ಜನರ ಮನಸ್ಸು ಮಾತ್ರ ಕೊಳಕಾಗಿದೆ. ನಾನು ಮರ್ತೆ ಬಿಟ್ಟಿದ್ದೆ, ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬಹುದು, ಆದ್ರೆ ಜಾತಿ ಬದಲಾಯಿಸಕ್ ಆಗಲ್ಲ ಅಂತ. ಇಲ್ಲಿ ಒಂದು ವಿಚಾರ ತಿಳಿದು ಬಂತು ನನಗೆ. ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಶಕ್ತಿ ತಾಕತ್ ಇಂಪಾರ್ಟೆಂಟು. ಅದಕ್ಕೆ ಓದ್ದೆ, ಕಷ್ಟಪಟ್ಟೆ, ಲಾ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಂಡೆ ಲಾಯರ್ ಆಗ್ಬೇಕು ಅಂತ. ನೀವು ಅದನ್ನೆಲ್ಲ ಹಾಳು ಮಾಡ್ಬಿಟ್ರಿ. ನಿಮ್ಗೆ ಅನ್ಸುತ್ತೆ ನಾವು ಗಲೀಜು, ನೀವು ಶುದ್ಧವಾಗಿದ್ದೀರಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ನೀವು ಗಲೀಜು. ಯಾಕಂದ್ರೆ ನೀವು ಮನುಷ್ಯರನ್ನ ಮನುಷ್ಯರ ತರ ನೋಡುವುದಿಲ್ಲ. ಈ ಸ್ಟೋರಿ ನೋಡಿದ್ಮೇಲೆ ನನಗೇನ್ ಅನ್ಸುತ್ತೆ ಅಂದ್ರೆ, ಎಲ್ಲ ದೇಶಗಳು ಟೆಕ್ನಾಲಜಿ ಕಡೆ ಫೋಕಸ್ ಮಾಡಿದ್ರೆ ನಮ್ ದೇಶ ಧರ್ಮ ಜಾತಿ ಅಂತ ಫೋಕಸ್ ಮಾಡ್ತಾ ಇದೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.